ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಮಸಾಲೆಗೆ ಹಾಕುವಂಥ ಹವೀಸ್ ಕಾಳನ್ನು ಹೇಗೆ ಹುರಿದಿಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅರ್ಧ ಕೆಜಿ ಹವೀಸ್ ಕಾಳನ್ನು ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಬೇರೆ ಐಟಮ್ ಏನೇನು ಹಾಕಬೇಕಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, 1/4 ಕೆಜಿಯಷ್ಟು ಬಾಣಲೆಗೆ ಹಾಕ್ಕೊಂಡು ನಾನು ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿಯೇ ಹುರಿಬೇಕು. ಅದು ಘಮ ಘಮ ಪರಿಮಳ ಬರುವವರೆಗೂ ನಾವು ಹುರಿಬೇಕು. ಹಾಗೆ ತಿರುತ್ತಾನೇ ಇರಬೇಕು, ಬಿಡೋ ಹಾಗಿಲ್ಲ. ಬಿಟ್ಟರೆ ಸೀದು ಹೋಗಿಬಿಡುತ್ತೆ. ಮತ್ತು ಇದಕ್ಕೆ ಬೇರೆ ಏನೇನು ಐಟಮ್ ಹಾಕಬೇಕಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಏನು ಅರ್ಥ ಆಗಲ್ಲ. ಹೊಸಬರು ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೂಡ ಕೊಡಿ. ಈಗ ನೋಡಿ, ಸಣ್ಣದಾಗಿ ನಾನು ಉರಿಯಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ. ಹವೀಸ್ ಕಾಳನ್ನು ಈ ರೀತಿ ಸಣ್ಣದಾಗಿ ಉರಿಯಲ್ಲಿ ತಿರುತ್ತಾ ಇರಬೇಕು. ಅದು ಘಮ ಘಮ ವಾಸನೆ ಬಿಡುವವರೆಗೂ ನಾವು ತಿರುತ್ತಾನೇ ಇರಬೇಕು. ಬಿಟ್ಟರೆ ಸೀದು ಹೋಗಿಬಿಡುತ್ತೆ. ಹೀಗಾಗಿ ನಾವು ತಿರುತ್ತಾನೇ ಇರಬೇಕಾಗತ್ತೆ. ಈ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಬಾಣಲೆ ಸ್ವಲ್ಪ ದೊಡ್ಡದಾಗಿಯೇ ಇರಬೇಕು. ಸಣ್ಣದಾದರೆ ಹುರ್ಕೊಳ್ಳಿಕ್ಕೆ ಅಷ್ಟು ಕರೆಕ್ಟ್ ಆಗಲ್ಲ. ಈ ಥರ ಬಾಣಲೆ ಇದ್ದರೆ ಚೆನ್ನಾಗಿರುತ್ತೆ ಹುರ್ಕೊಳ್ಳಿಕ್ಕೆ. ಇದೆಲ್ಲ ನಾವು ಕಾಳುಗಳನ್ನೇ ನಾವು ಹುರಿದು ಇಟ್ಕೋಬೇಕು. ಹೀಗೆ ಮಸಾಲೆ ಪೌಡ್ರ್ ಮಾಡೋದಿದ್ರೆ ಅದು ಬೇರೆ ಥರ ಇರುತ್ತೆ. ಮತ್ತು ಇದು ನಾವು ಕಾಳುಗಳನ್ನಷ್ಟೇ, ಇದನ್ನು ಪೌಡ್ರ್ ಮಾಡಲ್ಲ. ಹೀಗೆ ಕಾಳುಗಳನ್ನು ಹುರಿದು ಇಟ್ಕೋತೀವಿ. ನಾವು ಮಸಾಲೆ ರುಬ್ಬುವಾಗ ನಾವು ಈ ಕಾಳುಗಳನ್ನು ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ಮತ್ತು 1/4 ಕೆಜಿ ಇದ್ದಿದ್ದನ್ನು ಈಗ ಮತ್ತೆ ಅದೇ ಬಾಣಲೆಯಲ್ಲಿ ಹಾಕಿ ಹುರಿತಾ ಇದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಹವೀಸ್ ಕಾಳನ್ನು ಕ್ಲೀನಾಗೇ ಇತ್ತು. ಅದೇನು ಕಸ ಅದರಲ್ಲಿ ಇರಲಿಲ್ಲ, ಕ್ಲೀನಾಗೇ ಇತ್ತು. ಆದರೂ ಕೂಡ ಮತ್ತೊಮ್ಮೆ ಕ್ಲೀನ್ ಮಾಡಿದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಈ ಥರ ಹುರ್ಕೋಬೇಕು. ನಾವು ಬಿಟ್ಟು ಹೋಗೋ ಹಾಗೆ ಇಲ್ಲ, ಅಲ್ಲೇ ನಿಂತು ಚೆನ್ನಾಗಿ ತಿರುತ್ತಾನೇ ಇರಬೇಕಾಗತ್ತೆ. ಘಮ ಘಮ ವಾಸನೆ ಬಿಡುವವರೆಗೂ ನಾವು ತಿರುತ್ತಾನೇ ಇರಬೇಕು. ಈ ರೀತಿ ಸಣ್ಣ ಉರಿಯಲ್ಲಿ ಹಾಗೆ ತಿರುತ್ತಾನೇ ಇರಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ತಿಳಿಸಿ. ನಿಮ್ಮ ಕಮೆಂಟ್ ಬಂದರೆ ನಾವು ಕೂಡ ಯಾವ ರೀತಿ ಮತ್ತೆ ವಿಡಿಯೋ ಹಾಕಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ. ಈಗ ನೋಡಿ, ಹುರಿದಾಗಲಿಕ್ಕೆ ಬಂತಿದ್ದು, ವಾಸನೆ ಬರ್ತಾ ಇದೆ. ಸಣ್ಣ ಉರಿಯಲ್ಲಿ ಹುರಿದ್ರೆ ಚೆನ್ನಾಗಿ ಪರಿಮಳ ಬರುತ್ತೆ, ಹಾಗೂ ಟೇಸ್ಟು ಕೂಡ ಜಾಸ್ತಿ ಆಗುತ್ತೆ. ಅದೇ ಸೀದು ಹೋಗಿಬಿಟ್ರೆ ಟೇಸ್ಟು ಹಾಳಾಗತ್ತೆ, ಸರಿಯಾಗಿ ಬರಲ್ಲ. ಯಾವಾಗಲೂ ಈ ಥರ ಮಸಾಲೆ ಐಟಮನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಯಾವಾಗಲೂ. ಈ ಉಡುಪಿ ಸ್ಟೈಲ್ ಅಡುಗೆ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡೋರಿಗೆ ಇದು ತುಂಬಾ ಒಳ್ಳೆಯದು, ಈ ಥರ ಮಾಡಿಟ್ರೆ. ಈಗ ನೋಡಿ, ಹವೀಸ್ ಕಾಳು ಹುರಿದಾಯಿತು. ಈಗ ನಾನು ಬೇರೆ ಮತ್ತು ಸಾಸಿವೆ, ಮೆಂತ್ಯ ಕಾಳು ಎಲ್ಲ ಇಟ್ಕೊಂಡಿದ್ದೀನಿ, ಅದನ್ನು ಹುರಿತಾ ಇದ್ದೀನಿ ಈಗ ನೋಡಿ, 2 ಮುಷ್ಟಿಯಷ್ಟು ನಾನು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ನೋಡಿ. ನಮ್ಮ ಮುಷ್ಟಿಯಲ್ಲಿ 2 ಮುಷ್ಟಿ ತೊಗೊಂಡ್ರೆ ಸಾಕು. ಅರ್ಧ ಕೆಜಿ ಹವೀಸ್ ಕಾಳಿಗೆ 2 ಮುಷ್ಟಿಯಷ್ಟು ಮೆಂತ್ಯ ಕಾಳು ಹಾಕ್ಕೊಂಡ್ರೆ ಸಾಕು.
ಇದು ಸಣ್ಣ ಉರಿಯಲ್ಲಿ ಹುರಿಬೇಕು, ಅದು ಚಟಪಟ ಚಟಪಟ ಅನ್ನಬೇಕು, ಅಲ್ಲಿಯವರೆಗೂ ನಾವು ಹುರಿಬೇಕು ಸಣ್ಣ ಉರಿಯಲ್ಲಿ. ನೋಡಿ ಮೆಂತೆಕಾಳು ಈ ಥರ ಇದೆ. ಈ ಚಟಪಟ ಚಟಪಟ ಅಂತ ಆಗಬೇಕು, ಸ್ವಲ್ಪ ಕೆಂಪು ಕಲರ್ ಬರಬೇಕದು, ಅಲ್ಲಿವರೆಗೂ ನಾವು ಸಣ್ಣ ಉರಿಯಲ್ಲಿ ಹುರಿಬೇಕಾಗತ್ತೆ. ಚಟಪಟ ಅಂದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಬೋದು. ನೋಡಿ ಸಣ್ಣ ಉರಿಯಲ್ಲೇ ಹುರಿತಾ ಇದ್ದೀನಿ ನಾನು, ಉರಿ ಸ್ವಲ್ಪನೂ ಜಾಸ್ತಿ ಮಾಡಿಲ್ಲ. ನಿಮಗೆ ಮತ್ತೆ ಮಸಾಲೆ ಪೌಡ್ರ್ ಯಾವ ಥರ ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿದರೆ ಅದು ಕೂಡ ನಾನು ಮಾಡೋದನ್ನು ತೋರಿಸ್ತೀನಿ. ಈ ಉಡುಪಿ ಸ್ಟೈಲ್ ಮಸಾಲೆ ಪೌಡ್ರನ್ನು ಹೇಗೆ ಮಾಡೋದು ಅಂತ. ಈ ಉಡುಪಿ ಸ್ಟೈಲ್ ಅಡುಗೆ ಮಾಡೋರೆಲ್ಲ ಈ ಥರ ಕಾಳುಗಳನ್ನು ಹುರಿದು ಇಟ್ಕೋತಾರೆ. ಇಟ್ಕೊಂಡು ಮಸಾಲೆ ರುಬ್ಬುವಾಗ ಈ ಥರ ಕಾಳುಗಳನ್ನು ಹಾಕಿ ರುಬ್ತಾರೆ ಅವರು. ಈ ಸಾರು ಗೀರೆಲ್ಲ ಮಾಡುವಾಗ ಆ ಪೌಡ್ರ್ ಮತ್ತೆ ಬೇರೆ ಮಾಡಿ ಇಟ್ಕೋತಾರೆ ಸಾರೆಲ್ಲ ಮಾಡುವಾಗ. ಈಗ ನೋಡಿ ಮೆಂತೆಕಾಳು ಹುರಿದಾಯಿತು. ಈಗ ಸಾಸಿವೆನ ಹಾಕೋತಾ ಇದ್ದೀನಿ ನೋಡಿ. ಈಗ 2 ಮುಷ್ಟಿಯಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಅಂದರೆ ಹವೀಜ್ ಕಾಳು ಜಾಸ್ತಿ ಇದೆಯಲ್ಲ, ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅರ್ಧ kg ಹವೀಜ್ ಕಾಳಿದೆ, ಹೀಗಾಗಿ 2 ಮುಷ್ಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಾಸ್ಮಿ. ಇದು ಚಟಪಟ ಚಟಪಟ ಅಂತ ಒಡಿಬೇಕು ಅದು ಸಾಸಿವೆ, ಅಲ್ಲಿವರೆಗೂ ನಾವು ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಈಗ ನೋಡಿ ಉದ್ದಿನ ಬೇಳೆ ತೊಗೊಂಬಂದಿದ್ದೀನಿ, ಉದ್ದಿನ ಬೇಳೆನೂ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಈ ರೀತಿ ನಾವು ಮೊದಲೇ ಎಲ್ಲ ಹುರ್ಕೊಂಡು ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಬ್ರಾಹ್ಮಣರೆಲ್ಲ ಇದೇ ಥರನೇ ಹುರಿದೇ ಇಟ್ಕೊಳ್ಳೋದು. ಮಸಾಲೆ ರುಬ್ಬುವಾಗ ಈ ಥರ ಹಾಕ್ಕೊಂಡು ರುಬ್ಕೋತಾರೆ ಅವರು. ಈಗ ನೋಡಿ ಉದ್ದಿನ ಬೇಳೆ 2 ಮುಷ್ಟಿಯಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಈಗ ನೋಡಿ ಸಣ್ಣ ಉರಿಯಲ್ಲಿ ನಾನು ಉದ್ದಿನ ಬೇಳೆನ ಹುರಿತಾ ಇದ್ದೀನಿ. ಇದು ಕೂಡ ಹಾಗೆ ಘಮ ಘಮ ವಾಸನೆ ಬರೋವರೆಗೂ ಸಣ್ಣ ಉರಿಯಲ್ಲಿ ಹುರಿಬೇಕಾಗತ್ತೆ. ಈಗ ಒಂದು ಅರ್ಧ ಬಟ್ಟಲು ಅಷ್ಟು ಅಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಹುರಿಬೇಕಂತೇಳಿ. ಆಮೇಲೆ ನೀವು ಕಡಲೆಬೇಳೆ ಕೂಡ ನೀವು ಹಾಕ್ಕೋಬೋದು. ನಾನು ಇದರಲ್ಲಿ ಕಡಲೆಬೇಳೆ ಹಾಕಿಲ್ಲ, ಕಡಲೆಬೇಳೆ ಇರಲಿಲ್ಲ, ಹೀಗಾಗಿ ಹಾಕಿಲ್ಲ. ಈಗ ನೋಡಿ ಸಣ್ಣ ಕಂದು ಬಣ್ಣ ಬರ್ತಾ ಇದೆ ಉದ್ದಿನಬೇಳೆ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹಾಗೆ ಅದು ಹುರಿದಿದ್ದು ಗೊತ್ತಾಗತ್ತೆ, ಘಮ ಘಮ ವಾಸನೆ ಬರುತ್ತೆ, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಬಣ್ಣನೂ ಚೇಂಜ್ ಆಗುತ್ತೆ ಅದು. ನೋಡಿ ಆಗ್ತಾ ಬಂತು. ಕಂದು ಬಣ್ಣ ಬರ್ತಾ ಇದೆ ನೋಡಿ ಉದ್ದಿನಬೇಳೆ.
ಹೀಗೆ ಎಲ್ಲ ಐಟಮ್ ಕೂಡ ಸಣ್ಣ ಉರಿಯಲ್ಲೇ ಹುರಿಬೇಕು. ಬ್ರಾಹ್ಮಣರ ಮನೆ ಅಡುಗೆಗೆಲ್ಲ ಈ ಥರ ಕಾಳು ಹುರ್ಕೊಂಡೇ ಮಾಡೋದವರು. ಹಾಗೆ ಅವರಿಗೆ ಡೈಲಿ ಕೊಬ್ಬರಿ ತುರಿ ಬೇಕೇ ಬೇಕು ಮಸಾಲೆಗೆ. ಕೊಬ್ಬರಿ ಇಲ್ಲದೆ, ಹಸಿ ಕೊಬ್ಬರಿ ಇಲ್ಲದೆ ಅವರು ಅಡುಗೆ ಮಾಡಲ್ಲ. ಅವರು ಬೇಕೇ ಬೇಕು. ನಮಗೂ ಅದೇ ಥರ, ನಾವು ಕೂಡ ಬ್ರಾಹ್ಮಣರು. ನೋಡಿ, ಉದ್ದಿನ ಬೇಳೆ ಹುರಿದಾಯಿತು. ಈಗ ನೋಡಿ ಇಷ್ಟು, ಯಾವುದು ಕೂಡ 2 ಮುಷ್ಟಿ ಇದೆ ಅಕ್ಕಿ ಕೂಡ. ಇದು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇದು ಕೂಡ ವಾಸನೆ ಬರೋವರೆಗೂ, ಘಮ ಘಮ ವಾಸನೆ ಬರೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ಯಾವ ಥರ ಅಡುಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ಒಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈ ಥರ ಹಾಕಿ ಅಂತ ನೀವು ಕೂಡ ಕಮೆಂಟ್ ಮಾಡಿದರೆ ನಮಗೂ ಕೂಡ ಹಾಕೋದಕ್ಕೆ ಖುಷಿ ಆಗುತ್ತೆ. ವ್ಯೂಸು ಕೂಡ ಚೆನ್ನಾಗಿ ಬರಬೇಕು ಅಂದರೂ ಕೂಡ ನಮಗೆ ಖುಷಿ ಆಗುತ್ತೆ ಮತ್ತೆ ವಿಡಿಯೋ ಹಾಕೋದಕ್ಕೆ. ಈಗ ನೋಡಿ, ಸಣ್ಣ ಉರಿಯಲ್ಲಿ ಕಂದು ಬಣ್ಣ ಬರ್ತಾ ಇದೆ. ಅಕ್ಕಿ ಕೂಡ ದಪ್ಪ ದಪ್ಪಾಗಿ ಬರ್ತಾ ಇದೆ ನೋಡಿ. ಘಮ ಘಮ ವಾಸನೆ ಬರ್ತಾ ಇದೆ. ನೋಡಿ, ಇದು ಆಗ್ತಾ ಬಂತು ಅಕ್ಕಿನೂ ಕೂಡ. ಈ ಎಲ್ಲ ಐಟಮ್ಮು ಎಲ್ಲ ಆರಬೇಕು. ಆರಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿರುವ ಬಾಕ್ಸಲ್ಲಿ ಇದನ್ನು ಹಾಕ್ಕೊಂಡು ಇಡಬೇಕು. ನಾವು ಪ್ರತಿ ಸಲ ಮಸಾಲೆ ರುಬ್ಬುವಾಗ ಇದನ್ನು 2 ಚಮಚದಷ್ಟು ಕಾಳು ಹಾಕ್ಕೊಂಡು ನಾವು ಮಸಾಲೆಯನ್ನು ರುಬ್ಬಬೇಕು. ತುಂಬ ರುಚಿಯಾಗಿರುತ್ತೆ. ಸಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಸಾರು ಕೂಡ ದಪ್ಪ ಆಗುತ್ತೆ. ಇದರಿಂದ ತೆಳ್ಳಗೆ ನೀರು ಥರ ಆಗಲ್ಲ, ದಪ್ಪ ಆಗುತ್ತೆ. ಈಗ ನೋಡಿ, ಅಕ್ಕಿ ನೋಡಿ ಈ ಥರ ಕಲರ್ ಬಂದಿದೆ ನೋಡಿ. ಈ ಥರ ನಾವು ಹುರ್ಕೋಬೇಕಾಗತ್ತೆ ನೋಡಿ. ಈ ಥರ ಎಲ್ಲ ಕಾಳುಗಳನ್ನು ನಾನು ಈ ಥರ ಹುರ್ಕೊಂಡಿದ್ದೀನಿ. ಇದನ್ನು ಎಲ್ಲ ಆರುವರೆಗೂ ಬಿಟ್ಟು ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಥರ ವಿಡಿಯೋ ಬೇಕಂತ ಅದನ್ನು ಕೂಡ ತಿಳಿಸಿ. ನೋಡಿ, ಈ ಥರ ಬಂದಿದೆ ನೋಡಿ ಕಾಳುಗಳು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕಾಳುಗಳನ್ನು ಹಾಕಿ ಮಸಾಲೆ ರುಬ್ಕೊಂಡು ಸಾರು ಮಾಡಿದರೆ ಸಾರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.